ಅದು ಹೆಂಗಂದ್ರೆ ನಮ್ಗೆ ಡೈರೆಕ್ಟ್ ಮೇನ್ ರೋಡ್ ಸಿಗುತ್ತೆ. ನನಗೆ ಫಸ್ಟ್ ಮ್ಯಾಚು ಬೈ ಸಿಕ್ಕಿದೆ. ಇವಾಗ ನಾನು ಸೆಕೆಂಡ್ ಮ್ಯಾಚ್ ಆಡೋಕೆ ಹೋಗ್ತಾ ಇದ್ದೀನಿ. ಇದು ಇಂಡಿಯನ್ ಅಕಾಡೆಮಿ ಹತ್ರನೇ ನೋಡಿ. ಕ್ರಿಕೆಟ್, ಇಂಡೋರ್ ಆಕ್ಟಿವಿಟೀಸ್, ಟೆನ್ನಿಸ್ ಕೋರ್ಟ್, ಬ್ಯಾಡ್ಮಿಂಟನ್, ಜಿಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಹಾಯ್ ಫ್ಯಾನ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸ್ಯಾಡ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಬಂದಿದ್ದೀನಿ. ನನಗೆ ಸ್ಯಾಡ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಒಂದು ಐಟಾ ಮ್ಯಾಚ್ ಇತ್ತು. ಆ ಐಟಾ ಮ್ಯಾಚಿನಲ್ಲಿ ಅಂಡರ್-16 ಟೂರ್ನಮೆಂಟ್ ಇತ್ತು. ಅದೇನಕ್ಕಂದರೆ ನಂದು ಫಸ್ಟ್ ಅಂಡರ್-16 ಟೂರ್ನಮೆಂಟ್. ಮತ್ತು ಇದು ನನಗೆ ಐಟಾ ಪಾಯಿಂಟ್ ಕೂಡ ಸಿಕ್ಕಿದೆ. ಏನಕ್ಕಂದರೆ ಇದು CS3 ಅಂತ. ಅದು ಇವಾಗ ನೀವು CS7, TS7 ಅಂತ ಬರುತ್ತೆ, ಅದೆಲ್ಲ 7 ದಿನ ಇರುತ್ತೆ. ಇದು CS3 ಅಂದರೆ 3 ದಿನ ಇರೋದು. ಅದು ಹೆಂಗಂದರೆ ನಮ್ಗೆ ಡೈರೆಕ್ಟ್ ಮೇನ್ ರೋಡ್ ಸಿಗುತ್ತೆ. ನನಗೆ ಫಸ್ಟ್ ಮ್ಯಾಚು ಬೈ ಸಿಕ್ಕಿದೆ. ಇವಾಗ ನಾನು ಸೆಕೆಂಡ್ ಮ್ಯಾಚ್ ಆಡೋಕೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಮ್ಯಾಚ್ ಆಗಿದ್ಮೇಲೆ ಮೀಟ್ ಆಗ್ತೀನಿ. A few moments later. A few moments later. ಇವಾಗ ನಾನು ಸೆಕೆಂಡ್ ಮ್ಯಾಚ್ ವಿನ್ ಆದೆ 8-5. ಏನಕ್ಕಂದರೆ ಎಲ್ಲ ಇವಾಗ NS SS ಅಂತ ಇರುತ್ತೆ, ಸೂಪರ್ ಸೀರೀಸು, ನ್ಯಾಷನಲ್ ಸೀರೀಸ್ ಅಂತ. ಅದರಲ್ಲಿ 6 ಗೇಮ್ಸ್ ಇರುತ್ತೆ, 6 ಬೆಸ್ಟ್ ಆಫ್ 3. ಅದು ನಾನು PBI ವ್ಲಾಗ್ಸಲ್ಲೆಲ್ಲ ಹಾಕಿದ್ದೆ. ಅದು ಹೆಂಗಂದರೆ ಇವಾಗ 2 ಸೆಟ್ಸ್ ಇರುತ್ತೆ. ಸೂಪರ್ ಡೇ ಬ್ರೇಕರ್ ಆದರೆ 10 ಪಾಯಿಂಟ್ಸು ಹಂಗೆ ಇರುತ್ತೆ. ಇದು PBI ಅಕಾಡೆಮಿ ಹತ್ರನೇ ನೋಡಿ. ಇಲ್ಲಿ ಕ್ರಿಕೆಟು ಮತ್ತು ನೋಡಿ, ಕ್ರಿಕೆಟು, ಇಂಡೋರ್ ಆ್ಯಕ್ಟಿವಿಟೀಸ್, ಟೆನ್ನಿಸ್ ಕೋರ್ಟ್, ಬ್ಯಾಡ್ಮಿಂಟನ್, ಜಿಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಮತ್ತು ಇಂಡೋರ್ ಆ್ಯಕ್ಟಿವಿಟೀಸು ಬನ್ನಿ ತೋರಿಸ್ತೀನಿ. ಇಲ್ಲೊಂದು ರೆಸ್ಟೋರೆಂಟ್. ಈ ರೆಸ್ಟೋರೆಂಟಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ತಗೋಬೋದು. ನೋಡಿ, ಹಿಂಗೆ ಹೋದರೆ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಹೋಗ್ಬೋದು. ಇಲ್ಲಿ ಫುಟ್ಬಾಲ್ ಕೋರ್ಟ್ ಕೂಡ ಇದೆ ನೋಡಿ. ಇಲ್ಲಿ ಫುಟ್ಬಾಲ್ ಕೋರ್ಟ್ ಇದೆ, ದೊಡ್ಡದಿದೆ ನೋಡಿ. ಅಲ್ಲಿ ಟೆನ್ನಿಸ್ ಕೋರ್ಟ್ ಇರೋದು ತೋರಿಸ್ತೀನಿ. ಇಲ್ಲಿ ಫುಟ್ಬಾಲ್ ಕೋರ್ಟ್ ಇದು. ಈ ಸೈಡು ಅಲ್ಲಿ ಯಾವುದು ಆ ಸೈಡ್ ಹೋಗಬೇಕು ಕ್ರಿಕೆಟಿಗೆ. ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ತೋರಿಸ್ತೀನಿ. ಒಳಗಡೆ ಹೋಗೋಕ್ಕಲ್ಲ, ಇಲ್ಲೇ ತೋರಿಸ್ತೀನಿ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ.
ಇಯರ್ಸ್ ಮುಂಚೆ ನಾನು ಅಂದಾಗ ಒಂದು ಮ್ಯಾಚ್ ನಡೆದಿತ್ತು, ಸ್ವಿಮ್ಮಿಂಗ್ ಮ್ಯಾಚು. ಆವಾಗ ತುಂಬ ಜನ ಬಂದಿದ್ದರು. ಮತ್ತು ನಂಗೆ ಮ್ಯಾಚ್ ಕೂಡ ಇತ್ತು ಇಲ್ಲಿ. ಬೇರೆ ಟೈಪು, ಇವಾಗ ರೌಂಡ್ ರಾಬಿನ್ ಥರ ಇತ್ತು. ಇದು ಇವಾಗ ಐಟ ಅಂದರೆ ನಾಕೌಟು. ಹಿಂಗೆ ಹೋದರೆ ಕ್ರಿಕೆಟ್ ಸ್ಟೇಡಿಯಮ್ಮು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಗೇಮ್ಸ್ ಕೂಡ ನೀವು ಬೇಕಂದರೆ ಆಡ್ಬೋದು, ಇಲ್ಲಾಂದರೆ ಜಾಯಿನ್ ಕೂಡ ಮಾಡ್ಬೋದು. ಅಂದರೆ ಇಲ್ಲ ಟೆನ್ನಿಸ್ ಕೋರ್ಟ್ಸೇ 3-4 ಇದೆ. ಇದು ನೋಡಿ, ಇಲ್ಲಿ ಜಿಮ್ ಇದೆ. ಒಳಗಡೆ ಬಿಡಲ್ಲ, ಅಂದರೆ ಈಗ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಜಿಮ್ಗೆಲ್ಲ ಇದೆ ನೋಡಿ, ಚೆನ್ನಾಗಿದೆ ನೋಡಿ. ಇದು ಬ್ಯಾಡ್ಮಿಂಟನ್ ಕೋರ್ಟು. ಜಿಮ್ಮಿಂದ ಒಳಗಡೆ ಹೋದರೆ ಇದು ಸಿಗುತ್ತೆ. ಇಲ್ಲಿ 7 ಕೋರ್ಟ್ ಇದೆ ನೋಡಿ. ಬ್ಯಾಡ್ಮಿಂಟನ್ ಕೂಡ ಟೆನ್ನಿಸ್ ಅಷ್ಟೇ ಹೈ ಎನರ್ಜಿ ಗೇಮು. ಇಂಡಿಯಾದಲ್ಲಿ ಟೆನ್ನಿಸ್ಗಿಂತ ಬ್ಯಾಡ್ಮಿಂಟನ್ ಗೇಮ್ ಜಾಸ್ತಿ ಪಾಪ್ಯುಲರ್ ಗೇಮು. ಮತ್ತು ಟೆನ್ನಿಸ್ಗಿಂತ ಬ್ಯಾಡ್ಮಿಂಟನ್ ಸ್ವಲ್ಪ ಚೀಪರ್ ಇದೆ. ನೆಕ್ಸ್ಟು ಕ್ರಿಕೆಟ್ ಕೋರ್ಟ್ ತೋರಿಸ್ತೀನಿ. ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗ್ಬೇಕಂದ್ರೆ ಹಿಂಗೆ ರೈಟ್ ಹೋಗ್ಬೇಕು. ಇಲ್ಲೇ ಟೆನ್ನಿಸ್ ಇರೋದು, ಇಲ್ಲೇ ಇದೆ ನೋಡಿ. ಇಲ್ಲಿ ಟೆನ್ನಿಸ್ ಕೋರ್ಟ್ ಇದೆ, 4 ಕೋರ್ಟ್ ಇದೆ. ಇವಾಗ ಇದು ತೋರಿಸ್ಬಿಟ್ಟು ನಿಮಗೆ ಕ್ರಿಕೆಟ್ ಕೋರ್ಟ್ ತೋರಿಸ್ತೀನಿ. ಹಿಂಗೆ ಮೇಲ್ಗಡೆ ಪೇರೆಂಟ್ಸ್ಗಳಿಗೆಲ್ಲ ಕೂತ್ಕೊಳ್ಳೋ ಜಾಗ ಕೂಡ ಇದೆ. ನನ್ನ ಮ್ಯಾಚು ಕೋರ್ಟ್ ನಂಬರ್ 4 ಆಗಿತ್ತು. ಇವಾಗ ಈ ಸೈಡ್ ಲೆಫ್ಟ್ ಹೋದರೆ ಕ್ರಿಕೆಟ್ ಇರುತ್ತೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡದಿದೆ ನೋಡಿ. ಇದು ಕೋರ್ಟ್ ನಂಬರ್ 4. ಈ ಕೋರ್ಟಲ್ಲೇ ನಾನು ಆಡಿದ್ದು. ಚೆನ್ನಾಗಿದೆ ನೋಡಿ ಕೋರ್ಸು. ಇಲ್ಲಿ ರೈಟ್ ಸೈಡ್ ಹೋದರೆ ಕ್ರಿಕೆಟು. ನೋಡೋಣ ಹೆಂಗಿರುತ್ತೆ ಅಂತ. ನನಗೆ ಗೊತ್ತಿರಲಿಲ್ಲ. ನಾನು ಬರೀ ಟೆನ್ನಿಸು ಮತ್ತು ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ನೋಡಿದ್ದು. ಅಂದರೆ ಇದು ಫಸ್ಟ್ ಟೈಮು ನೋಡ್ತಾ ಇರೋದು. ನನಗೆ ಪ್ರೀ ಕ್ವಾರ್ಟರ್ ಫೈನಲ್ಸ್ ನಾಳೆ ಇದೆ ಅಂದರು. ಯಾಕಂದರೆ ಫಸ್ಟ್ ಮ್ಯಾಚ್ ಬೈ ಸಿಕ್ತು, ಸೆಕೆಂಡ್ ಮ್ಯಾಚ್ ಇರುತ್ತೆ. ಸೆಕೆಂಡ್ ಮ್ಯಾಚ್ ವಿನ್ ಅದ, ಅದಕ್ಕೆ ಪ್ರೀ ಕ್ವಾರ್ಟರ್ ಫೈನಲ್ಸ್ ನಾಳೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇದು ಕ್ರಿಕೆಟ್. ಇಲ್ಲಿ ಬರೀ ಪ್ರಾಕ್ಟೀಸ್ ಅಷ್ಟೇ ಮಾಡೋದು ಅನಿಸುತ್ತೆ. ಎಷ್ಟು ದೊಡ್ಡದಿದೆ ನೋಡಿ. ಎಲ್ಲ ಟೆನ್ನಿಸ್ ಆಡ್ತವ್ರೆ, ಚೆನ್ನಾಗಿ ಆಡ್ತವ್ರೆ ನೋಡಿ. ಅಂಡರ್ 16 ಚೆನ್ನಾಗಿ ಆಡ್ತಾರೆ.